ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಚಿನ್ನವನ್ನು ಎಸ್ಕೇಪ್ ಮಾಡಿದ್ದಾರೆ. ಅದು ಯಾರು? ಕಳ್ಳಿಯರು. ಚಿಕ್ಕಬಳ್ಳಾಪುರದಲ್ಲಿ ನಕಲಿ ಚಿನ್ನವನ್ನು ಕೊಟ್ಟು ಅಸಲಿ ಚಿನ್ನವನ್ನು ಕಳ್ಳತನ ಮಾಡಿದ್ದಾರೆ. ಖತರ್ನಾಕ್ ಕಳ್ಳಿಯರ ಸ್ಟೋರಿ ಚಿಕ್ಕಬಳ್ಳಾಪುರದಲ್ಲಿ. ನಗರದ ಗಂಗಮ್ಮನ ಗುಡಿಯ ನವೀನ್ ಜ್ಯುವೆಲರಿಯಲ್ಲಿ ಈ ಘಟನೆ ಆಗಿದೆ. ನಕಲಿ ಚಿನ್ನ ಕೊಟ್ಬಿಟ್ಟು ಅಸಲಿ ಚಿನ್ನ ಕದ್ದು ಎಸ್ಕೇಪ್ ಆದರು. ಮಾಲೀಕನಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ರು. 5 ಲಕ್ಷ ರೂಪಾಯಿದ ಚಿನ್ನನ ಎಸ್ಕೇಪ್ ಮಾಡಿದ್ದಾರೆ. ಈಗ ಹಳೆ ಚೈನ್ ಕೊಟ್ಟು ಹೊಸ ಚೈನನ್ನು ಖರೀದಿ ಮಾಡೋ ನೆಪದಲ್ಲಿ ವಂಚನೆ ಮಾಡಿದ್ದಾರೆ. ಈ ಖತರ್ನಾಕ್ ಕಳ್ಳಿಯರ ಕೈ ಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಕಲಿ ಚಿನ್ನವನ್ನು ಪಡ್ಕೊಂಡು ಈಗ ಚಿನ್ನದಂಗಡಿಯ ಮಾಲೀಕ ಪೇಚಿಗೆ ಸಿಕ್ಕಾಕೊಂಡಿದ್ದಾನೆ. ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾದಂತಹ ಪ್ರಕರಣ. ಈ CCTV ವಿಜುವಲ್ಸ್ ನೋಡ್ತಾ ಇದ್ದೀರಿ. ಜಾಯಿಂಟ್ ಜಾಯಿಂಟ್ ಈ ಜಾಯಿಂಟ್ కదా ಜಾಯಿಂಟ್ చేస్తారు ఇట్లా ಒಂದು బేస్ చేస్తే ఇంట్లో పీస్ పెట్టి జాయింట్ చేస్తారు. ఆ పీస్ నేను తీసుకున్నాను కదా అది కూడా చేతి కమ్మిగా ఉండాలంటున్నారు. పైన నేను తీసుకుంది ನೋಡಿ, ಅದು ಅಸಲಿ ಚಿನ್ನ. ನಕಲಿ ಚಿನ್ನ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಅಸಲಿ ಚಿನ್ನವನ್ನು ಖರೀದಿ ಮಾಡೋದ ನೆಪದಲ್ಲಿ ಬಂದಿದ್ದಾರೆ. ಆಗ ಅಲ್ಲಿಟ್ಟಂತಹ ಒಂದು ಚಿನ್ನದ ಚೈನನ್ನು ಹಾಗೆ ಎಸ್ಕೇಪ್ ಮಾಡಿಬಿಡ್ತಾರೆ. ಗೊತ್ತೇ ಆಗೋದಿಲ್ಲ ಆತನಿಗೆ, ಅಂಗಡಿ ಮಾಲಕನಿಗೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ, ಅವರು ಕಳ್ಳಿಗರು ಹೋದ ಮೇಲೆ, ಇದು ನಕಲಿ ಚಿನ್ನ, ನಾನು ಅಸಲಿ ಚಿನ್ನ ಕೊಟ್ಬಿಟ್ನಲ್ಲ, ಕಳಿಸ್ಬಿಟ್ನಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಫೋನ್ ಸಂಪರ್ಕದಲ್ಲಿ. ಮಲ್ಲಪ್ಪ, ಈ ಹೆಂಗಿತ್ತು ಈ ಕಳ್ಳಿಯರ ಕೈ ಚಳಕ? ಈಗ ಈ ಅಂಗಡಿ ಮಾಲೀಕ, ಚಿನ್ನಂಗಡಿ ಮಾಲೀಕ ಏನು ಹೇಳ್ತಾನೆ? ಶರತ್ ಅಂದ್ರೆ ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿರುವಂತಹ ನವೀನ್ ಜ್ಯುವೆಲರ್ಸ್ ಅಂಗಡಿಗೆ ಕಳೆದ ಒಂದು 20 ದಿನಗಳ ಹಿಂದೆ ಒಂದು ಇಬ್ಬರು ಮಹಿಳೆಯರು ಬರ್ತಾರೆ. ಸುಮಾರು ಒಂದು 50 ವರ್ಷದ ಮೇಲ್ಪಟ್ಟ ಒಂದು ಮಹಿಳೆಯರು ಬಂದು ಅವರು ಕತ್ತಲಿರುವಂತ ಒಂದು ಬಂಗಾರದ ಚೈನ್, ಆ ಚೈನ್ ಕೊಟ್ಟು ಹೊಸ ಚೈನ್ ತಗೋಬೇಕಂತ ಹೇಳ್ಬಿಟ್ಟು ಅವ್ರು ಬರ್ತಾರೆ. ಅವಾಗ ಏನ್ ಹೇಳ್ತಾರೆ, ಅಂಗಡಿ ಮಾಲೀಕರು ಚೆಕ್ ಮಾಡ್ತಾರೆ, 916 ಹಾಲ್ ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಓಕೆ ಮಾಡ್ತಾರೆ. ಬಳಕೆ ಏನಂದ್ರೆ ಅವ್ರ ಹತ್ರ ಇರುವಂತ ಬಂಗಾರನ ತಗೊಂಡು ಬೇರೆ ಬಂಗಾರ ಕೊಡ್ಬೇಕು. ಈ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸೇಮ್ ಉಪೇಂದ್ರ ನಟನೆ ಒಂದು ಸಿನಿಮಾದಲ್ಲಿ ಏನಿರುತ್ತೆ ದೃಶ್ಯ, ಫಸ್ಟ್ ಕೊಡ್ಬೇಕಾದ್ರೆ ಬಂಗಾರ ಅದು ಒರಿಜಿನಲ್ ಕೊಡ್ತಾರೆ, ಬಳಿಕ ವಾಪಸ್ ತಗೋಬೇಕಾರೆ ಅಂದ್ರೆ ಇವರು ಹೊಸ ಬಂಗಾರ ತಗೊಂಡು ನೆಕ್ಸ್ಟ್ ಕೊಡ್ಬೇಕಾದ್ರೆ ಕವರಲ್ಲಿ ನಕಲಿ ಬಂಗಾರ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಅಂದ್ರೆ ಅವರು ಸರಿ ಇಷ್ಟೆಲ್ಲ ಪರಿಶೀಲನೆ ಮಾಡಿದೀವಿ, ಇದು ಚೆನ್ನಾಗೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಬಳಿಕ ಬಂದು ಅಂದ್ರೆ ಒಂದಷ್ಟು ದಿನ ಆದ್ಮೇಲೆ ನೋಡ್ತಾರೆ ಏನಿದೆ. ಫಸ್ಟ್ ಅವ್ರು ಹೇಳ್ತಾರೆ, ನಾವು ಬಂಗಾರ ಕೊಟ್ಟಿದ್ವಿ, ನಮ್ಮ ಮಗ ಬರ್ಬೇಕು, ಆಮೇಲೆ ಹಂಗೆ ಕಳಿಸ್ಬೇಡಿ, ನಾಳೆ ಬಂದು ಪರಿಶೀಲನೆ ಮಾಡಿ ಇನ್ನೊಂದ್ಸಲ ನಾವು ತಗೊಂತೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಒಂದಷ್ಟು ದಿನ ಆದ್ಮೇಲೆ ತೆಗೆದು ನೋಡಿದಾಗ ಅದು ನಕಲಿ ಆಗಿರುತ್ತೆ. ಈ ಬಗ್ಗೆ ಒಂದು ಪೊಲೀಸರಿಗೂ ದೂರು ಕೊಟ್ಟರು, ಅವ್ರು ಸಹ ಒಂದು ತಗೊಳ್ಳಲ್ಲ, ಕೇಸ್ ತಗೊಳ್ಳಲ್ಲ. ಈಗ ವಿಧಿ ಇಲ್ಲದೆ ಅಂದ್ರೆ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇದ್ದಾರೆ. ಅಂದ್ರೆ ಈ ವ್ಯಕ್ತಿಗಳು ಯಾರು ಸಿಕ್ಕರೆ ಅವ್ರನ್ನ ಒಂದು ಪತ್ತೆ ಹಚ್ಚುವಂತ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲಿ ಒಂದು 50 ಗ್ರಾಮ್ ಚಿನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು ಒಂದು 5 ಲಕ್ಷ ಮೌಲ್ಯದ ಚಿನ್ನಾಭರಣ ಅಂತ ಹೇಳ್ಬೋದು. ಶರತ್. ಓಕೆ, ಥ್ಯಾಂಕ್ ಯು ಮಲ್ಲಪ್ಪ ಡೀಟೇಲ್ಸ್ಗಾಗಿ.